ಸ್ನೇಹಿತರೆ, ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಅಪ್ಲಿಕೇಶನ್ ಜೊತೆ ಒಂದು ಸುದ್ದಿ ಹರಿದಾಡ್ತಾ ಇದೆ. ಅದೇನೆಂದರೆ, ತಂದೆ ಇಲ್ಲದ ಮಕ್ಕಳಿಗೆ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳು 2,000 ರೂಪಾಯಿಯಂತೆ ವರ್ಷಕ್ಕೆ 24,000 ರೂಪಾಯಿ ಸ್ಕಾಲರ್ಶಿಪ್ ನೀಡಲಾಗುವುದು ಅಂತ. ಈ ಒಂದು ಸುದ್ದಿ ನೋಡಿದ ಜನರು ಸರ್ಕಾರಿ ಕಚೇರಿಗಳಲ್ಲಿ, ಪ್ರೈವೇಟ್ ಕಂಪ್ಯೂಟರ್ ಸೆಂಟರ್ಸ್ಗಳಲ್ಲಿ ಅಲಿದಾಡ್ತಾ ಇರೋದು ಕಂಡು ಬಂದಿದೆ. ಅದರ ಜೊತೆಗೆ ಕೆಲವು ಮಧ್ಯವರ್ತಿಗಳು ಹಣ ಸಂಪಾದನೆ ಮಾಡಲು ಜನರಿಗೆ ಮೋಸ ಮಾಡುತ್ತಿರುವುದು ಕಂಡು ಬಂದಿದೆ. ಹಾಗಾಗಿ ಜನರು ದಯವಿಟ್ಟು ಈ ಸುದ್ದಿಯನ್ನು ನಂಬೇಡಿ. ಈ ಥರದ ಯಾವುದೇ ಯೋಜನೆ ರಾಜ್ಯ ಸರ್ಕಾರನೂ ಅನೌನ್ಸ್ ಮಾಡಿಲ್ಲ, ಕೇಂದ್ರ ಸರ್ಕಾರನೂ ಸಹ ಅನೌನ್ಸ್ ಮಾಡಿಲ್ಲ. ಇದು ಒಂದು ಫೇಕ್ ನ್ಯೂಸ್. ಇದಕ್ಕೆ ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಹ ಒಂದು ಪೇಪರಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೀವು ನೋಡ್ತಿರಬಹುದು. ಹಾಗಾಗಿ ಈ ಸುದ್ದಿಯನ್ನು ಯಾರೂ ನಂಬೇಡಿ. ಇದು ಒಂದು ಸುಳ್ಳು ಸುದ್ದಿ, ಇದು ಒಂದು ಫೇಕ್ ನ್ಯೂಸ್. ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನನ್ನ FB ಪೇಜನ್ನು ಫಾಲೋ ಮಾಡಿ.